ದಿವಸ ಒಂದು ಹಿಂದಿನ 9ನೇ ಕ್ಲಾಸಿನ ವಿಡಿಯೋವನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ವಿ. 3x+y = 12 ಈ ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 3 ಪರಿಹಾರಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ 3 ಪರಿಹಾರಗಳು ಅಂದ್ರೆ ಯಾವುದನ್ನು ಬೇಕಾದರೂ ಕೂಡ ನಾವು ತಗೋಬಹುದು. 3x + y = 12 ಅಂದ್ರೆ ಎಕ್ಸ್ಗೆ ಬೆಲೆ ಹಾಕಿದಾಗ y ಸಿಗುತ್ತೆ, ಅಥವಾ ವೈಗೆ ಬೆಲೆ ಹಾಕಿದರೆ ಎಕ್ಸ್ ಸಿಗುತ್ತೆ. ನಾವು ಎಕ್ಸ್ಗೆ ಬೆಲೆ ಹಾಕೋಣ. x = 0 ಆಗಿದ್ದರೆ 3 × 0 + y 12 implies 3 × 0 0 + y = 12 implies y = 12 ಆಯಿತು. ಅಂದರೆ 0 ಮತ್ತು 12 ಬರ್ತಕ್ಕಂಥದ್ದು. ಅದೇ x = 1 ಆಗಿದ್ದರೆ 3 × 1 + y = 12 3 × 1 + y = 12. ಅಲ್ಲಿಗೆ y = 12. 3 ಈ ಕಡೆ ಬಂತು ಅಂದರೆ -3 = 9 ಆಯಿತು. ಅಂದರೆ 1 ಮತ್ತು 9. x = 2 ಆಗಿದ್ದರೆ 3 × 2 + y = 12. 3 × 2 + y = 12 implies y = 6 ಈ ಕಡೆ ಬಂತು ಅಂದರೆ -6 ಆಯಿತು. = 6 ಅಂದರೆ 2 ಇದ್ದರೆ 6 ಬರುತ್ತೆ. ಇವು ಇಂಥ ಎಷ್ಟು ಬೇಕಾದರೂ ಪರಿಹಾರಗಳನ್ನು ತಗೋಬಹುದು. ಇವಿಷ್ಟು 3 ಪರಿಹಾರಗಳನ್ನು ಮಾತ್ರ ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಲೆಕ್ಕ ತಗೋಣ. ಇಲ್ಲಿ ಚಿತ್ರದಲ್ಲಿ AB ∥ CD ಆಂಗಲ್ APQ 50 ಡಿಗ್ರಿ, ಆಂಗಲ್ PRD 127 ಡಿಗ್ರಿ ಆದರೆ ಎಕ್ಸ್ ಬೆಲೆ ಎಷ್ಟು ಮತ್ತು ವೈ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯಲ್ಲಿ ಚಿತ್ರದಲ್ಲಿ AB ∥ CD, AB ∥ CD ಆದರೆ APQ ಆಂಗಲ್ APQ ಆಂಗಲ್ CQP ಇವು ಪರ್ಯಾಯ ಕೋನಗಳು. ಹಾಗಾಗಿಬಿಟ್ಟು ಏನಾಗುತ್ತೆ, ಆಂಗಲ್ APQ = ಆಂಗಲ್ CQP = 50 ಡಿಗ್ರಿ ಅಂದರೆ ಎಕ್ಸ್ ಬೆಲೆ. ನೆಕ್ಸ್ಟ್ ಇಲ್ಲಿ ನಾವು ತಗೊಳ್ಳೋದಾದರೆ ಯಾವುದು ಆಂತರಿಕ ಪರ್ಯಾಯ ಕೋನಗಳು ಯಾವ್ಯಾವುದು ಇಲ್ಲಿ ಬರ್ತಕ್ಕಂಥದ್ದು. ಆಂಗಲ್ APR ಆಂಗಲ್ ಬಿದ್ದಿರ್ತಕ್ಕಂಥದ್ದು ಆಂಗಲ್ PRD 127 ಡಿಗ್ರಿ. ಟೋಟಲ್ ಆಗಿ ಈ ಕೋನ ಇದನ್ನು ತಗೊಂಡ್ರೆ ಇದು ಟೋಟಲಿ ಅಂದರೆ ಇದಷ್ಟು ಸೇರಿಬಿಟ್ಟು 1, ಇದಷ್ಟು ಸೇರಿ 1. ಹಾಗಾಗಿಬಿಟ್ಟು ಇಲ್ಲಿ ನಾವೇನು ತಗೋಬಹುದು, ಆಂಗಲ್ APR = ಆಂಗಲ್ PRD. ಇದು ಆಂತರಿಕ ಪರ್ಯಾಯ ಕೋನಗಳು. ಅವಾಗ ಏನಾಗುತ್ತೆ, ನಮಗೆ ಬರ್ತಕ್ಕಂಥ APR ಕೋನ ಅಂದರೆ 50 + y, ಈ ಕಡೆ ಇರ್ತಕ್ಕಂಥದ್ದು 127. ನಮಗೆ ಬೇಕಾಗಿರ್ತಕ್ಕಂಥದ್ದು y ಬೆಲೆ 127 - 50 = 7. 12 5 ಕಳೆದ್ರೆ 7 ಅಂದರೆ y ಬೆಲೆ 77 ಡಿಗ್ರಿ, ಎಕ್ಸ್ ಬೆಲೆ 50 ಡಿಗ್ರಿ ಆಗಿರ್ತಕ್ಕಂಥದ್ದು. ಚಿತ್ರ ಎಲ್ ಕೊಟ್ಟಿರ್ತಕ್ಕಂಥದ್ದು LAMP ನಲ್ಲಿ AL
ಎ ಎಲ್ ಅಂತಕ್ಕಂಥದ್ದು ಎಂ ಪಿಗೆ ಸಮ. ಹಾಗೆಯೇ ಎಲ್ ಪಿ ಅಂತಕ್ಕಂಥದ್ದು ಎ ಎಂಗೆ ಸಮ ಆದರೆ ಆ್ಯಂಗಲ್ ಎ ಎಲ್ ಎಂ ಕೋನ ಆ್ಯಂಗಲ್ ಎಲ್ ಎಂ ಪಿ ಕೋನಕ್ಕೆ ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ದತ್ತಾಂಶಗಳನ್ನು ಉಪಯೋಗಿಸ್ಕೊಂಡ್ರೆ ಚಿತ್ರದಲ್ಲಿ ಎಲ್ ಎ ಎಂ ಪಿ ನಲ್ಲಿ ಎ ಎಲ್ ಇಸ್ ಈಕ್ವಲ್ ಟು ಎಂ ಪಿ, ಹಾಗೆಯೇ ಎ ಎಂ ಇಸ್ ಈಕ್ವಲ್ ಟು ಎಲ್ ಪಿ. ನಾವು ಏನನ್ನು ಸಾಧನೆ ಮಾಡಬೇಕು? ಆಂಗಲ್ ಎ ಎಲ್ ಎಂ ಇಸ್ ಈಕ್ವಲ್ ಟು ಎಲ್ ಎಂ ಪಿ. ಇಲ್ಲಿ ತ್ರಿಭುಜ ಎ ಎಂ ಎಲ್, ತ್ರಿಭುಜ ಎ ಎಂ ಎಲ್ ಮತ್ತು ತ್ರಿಭುಜ ಪಿ ಎಂ ಎಲ್, ಪಿ ಎಂ ಎಲ್ಗಳಲ್ಲಿ ಎ ಎಲ್ ಇಸ್ ಈಕ್ವಲ್ ಟು ಎಂ ಪಿ, ಹಾಗೆಯೇ ಎ ಎಂ ಇಸ್ ಈಕ್ವಲ್ ಟು ಎಲ್ ಪಿ. ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಲ್ಲಿ ನಮಗೆ ಇರ್ತಕ್ಕಂಥದ್ದು. ಇವೆರಡು ಚಿತ್ರದಲ್ಲಿ ಎಂ ಎಂ ಎರಡು ಬರುತ್ತೆ, ಹಾಗಾಗಿಬಿಟ್ಟು ಎಂ ಕೋನ ಎಂ ಕೋನಕ್ಕೆ ಸಮ, ಸಾಮಾನ್ಯ ಕೋನ. ಅಲ್ಲಿಗೆ ನಮಗೆ ಬಾಹು ಕೋನ ಬಾಹು ನಿಯಮದಿಂದ ತ್ರಿಭುಜ ಎ ಎಂ ಎಲ್ is congruous to ತ್ರಿಭುಜ ಪಿ ಎಂ ಎಲ್. ಆವಾಗ ಆಂಗಲ್ ಎ ಎಲ್ ಎಂ ಆಂಗಲ್ ಎಲ್ ಎಂ ಪಿ ಇವೆರಡೂ ಕೂಡ ಇದೇ ತ್ರಿಭುಜಗಳಲ್ಲಿ ಬರ್ತಕ್ಕಂಥದ್ದು. ಆಂಗಲ್ ಎ ಎಲ್ ಎಂ is equal to angle LMP. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಇದರಲ್ಲೇ ಚಾಯ್ಸ್ ಇದೆ. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿಯ ಲಂಬಾರ್ಧಕ ಎ ಡಿ ಆಗಿದ್ದರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರುವಂತೆ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನು ತಗೊಂಡ್ರೆ ಕೊಟ್ಟಿರೋ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿ ಲಂಬಾರ್ಧಕವು ಎ ಡಿ ಆಗಿರ್ತಕ್ಕಂಥದ್ದು. ಹಾಗೆಯೇ ತ್ರಿಭುಜ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಅಂತ ತೋರಿಸ್ಬೇಕು. ಇದರಲ್ಲಿ ತ್ರಿಭುಜ ಎ ಬಿ ಡಿ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಅಲ್ಲಿಗೆ ಇದು ಲಂಬಾರ್ಧಕ ಆಗಿರೋದ್ರಿಂದ ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಡಿ 90 ಡಿಗ್ರಿ. ಹಾಗೆಯೇ ಅರ್ಧಕ ಅಂದರೆ ಎರಡು ಭಾಗ ಮಾಡೋದ್ರಿಂದ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ, ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ. ನೆಕ್ಸ್ಟ್ ಬಂತು ಉಳಿದಿರ್ತಕ್ಕಂಥದ್ದು ಎ ಡಿ ಇಸ್ ಈಕ್ವಲ್ ಟು ಎ ಡಿ, ಸಾಮಾನ್ಯ ಬಾಹು. ಹಾಗಾಗಿ ಇಲ್ಲಿ ಬಾಹು ಕೋನ ಬಾಹು, ಬಾಹು ಕೋನ ಬಾಹುದಿಂದ ತ್ರಿಭುಜ ಎ ಬಿ ಡಿ ಕಾಂಗ್ರುಯಸ್ ಟು ತ್ರಿಭುಜ ಎ ಡಿ ಸಿ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಅಲ್ಲಿಗೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿದ್ದರೆ ತ್ರಿಭುಜ ಎ ಬಿ ಸಿ
ಒಂದು ಸಮದ್ವಿಬಾಹು ತ್ರಿಭುಜ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ಉಳಿದಿರೋ ಲೆಕ್ಕಗಳನ್ನು